ವೆಲ್ಕಮ್ ಬ್ಯಾಕ್. ಹೋರಾಟಗಾರ ವಸಂತ್ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ವಸಂತ್ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಒಂದು ದಾಖಲು ಮಾಡಲಾಗಿದೆ. ಧರ್ಮ ವಿಚಾರದಲ್ಲಿ ತಮ್ಮ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅನ್ನುವಂತ ಆರೋಪವನ್ನ ಮಾಡಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಒಡನಾಡಿ ನಿರ್ದೇಶಕರಾದಂತ ತಮ್ಮ ವಿರುದ್ಧ ವಸಂತ್ ಗಿಳಿಯಾರ್ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಈಗ ಮಾಡ್ತಾ ಇರೋದು ಒಡನಾಡಿಯ ನಿರ್ದೇಶಕರಾದಂತಹ ಸ್ಟ್ಯಾನ್ಲಿ. ಆಧಾರ ರಹಿತವಾದಂತಹ ಆರೋಪಗಳನ್ನ ತಮ್ಮ ವಿರುದ್ಧ ಮಾಡಲಾಗ್ತಾ ಇದೆ. ನನ್ನ ವೈಯಕ್ತಿಕ ಶಾಂತಿಯುತ ಜೀವನಕ್ಕೆ ಧಕ್ಕೆ ತರ್ತಾ ಇದ್ದಾರೆ ವಸಂತ್ ಗಿಳಿಯಾರ್. ಹಾಗಾಗಿ ಅವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಸ್ಟ್ಯಾನ್ಲಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಎಫ್ಐಆರ್ ಪ್ರತಿಯನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಮೈಸೂರಿನಲ್ಲಿ ದಾಖಲಾಗಿರುವಂತಹ ಕೇಸ್ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಗಮನಿಸ್ತಾ ಇದ್ದೀವಿ ಮೈಸೂರಿನಲ್ಲಿ ಈಗ ಒಂದು ಕೇಸ್ ದಾಖಲಾಗಿದೆ ಸ್ಟ್ಯಾನ್ಲಿ ವಿರುದ್ಧ. ಯಾವಾಗ ಇಡಿ ಎಂಟರ್ ಆಯಿತು, ಜೊತೆಯಲ್ಲಿ ಒಂದಷ್ಟು ಹಣಕಾಸಿನ ವ್ಯವಹಾರಗಳು ನಡೆಯಿತು ಅನ್ನುವಂತ ಆರೋಪಗಳು ಒಡನಾಡಿಯ ವಿರುದ್ಧ ಕೇಳಿ ಬಂತು. ಈಗ ಸ್ಟ್ಯಾನ್ಲಿ ದೂರು ಕೊಟ್ಟಿರೋದು ಇವರು ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಎಫ್ಐಆರ್ ಕಾಪಿಯಲ್ಲಿ ಏನೇನು ಅಂಶಗಳಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವಿನೋದ್. ಅಶ್ವಿನಿ, ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ವಸಂತ್ ಗಿಳಿಯಾರ್ ಅವರ ವಿರುದ್ಧ. ಏನೋ ಈಗಾಗಲೇ ಧರ್ಮಸ್ಥಳದ ವಿಚಾರವಾಗಿ ಒಂದು ಗುಂಪು ಧರ್ಮಸ್ಥಳದ ಪರವಾಗಿ ಹೋರಾಟ ನಡೆಸ್ತಾ ಇದ್ರೆ, ಮತ್ತೊಂದು ಗುಂಪು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರದ ಗುಂಪಿನಲ್ಲಿ ಭಾಗವಾಗಿ ಒಂದು ಹೋರಾಟ ನಡೆಸ್ತಾ ಇರುವಂತದ್ದು. ಈಗಾಗಲೇ ಏನೋ ಎರಡು ಸೌಜನ್ಯ ಪ್ರಕರಣದಲ್ಲೂ ಕೂಡ 2023ರಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂತಹ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರ ವಿರುದ್ಧ ಸಾಕಷ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಸ್ಟ್ಯಾನ್ಲಿ ಅವರು ಒಂದು ದೂರನ್ನು ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಅವರ ದೂರಿನಲ್ಲಿ ಸಾಕಷ್ಟು ಅಂಶಗಳ ಉಲ್ಲೇಖವನ್ನು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಏನು ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿಕೊಂಡು ದೇವಸ್ಥಾನ ಹೊಡೆಯುವಂತಹ ಕೆಲಸವನ್ನ ಸ್ಟ್ಯಾನ್ಲಿ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಧರ್ಮಸ್ಥಳವನ್ನ ಹಂದಿ ರೀತಿಯಲ್ಲಿ ಹೊಡೆದಾಕ್ಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಟ್ಯಾನ್ಲಿ ಅವರು ವಸಂತ್ ಗಿಳಿಯಾರ್ ಅವರ ವಿರುದ್ಧ ಒಂದು ದೂರನ್ನು ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣದ ವಿಡಿಯೋ ತುಣುಕುಗಳಿರ್ಬೋದು, ಜೊತೆಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಮಾಡಿರುವಂತಹ ವಸಂತ್ ಗಿಳಿಯಾರ್ ಅವರ ವಿಡಿಯೋಗಳನ್ನ ಈಗಾಗಲೇ ಅವರು ಜೊತೆಗೆ ದೂರಿನ ಜೊತೆಗೆ ವಿಜಯನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ನಿನ್ನೆ ಸಂಜೆ ಅದು ಈಗ ಎಫ್ಐಆರ್ ಆಗಿ ದಾಖಲು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಸ್ಟ್ಯಾನ್ಲಿ ಅವರ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಅಂತಂದ್ರೆ ಧರ್ಮಸ್ಥಳದ ಷಡ್ಯಂತ್ರದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರದಲ್ಲಿ ಇವರ ಪಾತ್ರ ಇದೆ ಅಂತ ಒಂದು ಆರೋಪ ಬಂದಿತ್ತು. ಜೊತೆಗೆ ವಸಂತ್ ಗಿಳಿಯಾರ್ ಅವರು ಕೂಡ ತಮ್ಮ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಸ್ಟ್ಯಾನ್ಲಿ ಅವರ ಗುರಿಯಾಗಿಸಿಕೊಂಡು, ಜೊತೆಗೆ ಇವರು ಕ್ರೈಸ್ತ ಧರ್ಮಕ್ಕೆ ಸೇರಿದಂತವರು ಕೂಡ, ಜೊತೆಗೆ ಹಿಂದೂ ದೇವಾಲಯಗಳ ದೊಡ್ಡ ಮಟ್ಟದ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಸಂತ್ ಗಿಳಿಯಾರ್ ಅವರು ಪ್ರತಿಯೊಂದು ಭಾಷಣದಲ್ಲೂ ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ ನನ್ನ ವಿರುದ್ಧ ಪ್ರತಿನಿತ್ಯವೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಶಾಂತಿಯುತ ಜೀವನಕ್ಕೆ ಜೊತೆಗೆ ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಟ್ಯಾನ್ಲಿ ಅವರು ಕೂಡ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಈಗ ಪೊಲೀಸರು ಕೂಡ ದೂರನ್ನ ದಾಖಲು ಮಾಡಿಕೊಂಡು ಎಫ್ಐಆರ್ ಅನ್ನ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಎಫ್ಐಆರ್ ಗೆ ವಸಂತ್ ಗಿಳಿಯಾರ್ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದು ವಿಚಾರಣೆ ಮಾಡ್ತಾರಾ, ಕಾದ್ ನೋಡ್ಬೇಕಾಗತ್ತೆ ಅಶ್ವಿನಿ. ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಹೋರಾಟಗಾರ ವಸಂತ್ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ವಸಂತ್ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಒಂದು ದಾಖಲು ಮಾಡಲಾಗಿದೆ. ಧರ್ಮ ವಿಚಾರದಲ್ಲಿ ತಮ್ಮ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅನ್ನುವಂತ ಆರೋಪವನ್ನ ಮಾಡಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಒಡನಾಡಿ ನಿರ್ದೇಶಕರಾದಂತಹ ತಮ್ಮ ವಿರುದ್ಧ ವಸಂತ್ ಗಿಳಿಯಾರ್ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಈಗ ಮಾಡ್ತಾ ಇರೋದು ಒಡನಾಡಿಯ ನಿರ್ದೇಶಕರಾದಂತಹ ಸ್ಟ್ಯಾನ್ಲಿ. ಆಧಾರ ರಹಿತವಾದಂತಹ ಆರೋಪಗಳನ್ನ ತಮ್ಮ ವಿರುದ್ಧ ಮಾಡಲಾಗ್ತಾ ಇದೆ. ನನ್ನ ವೈಯಕ್ತಿಕ ಶಾಂತಿಯುತ ಜೀವನಕ್ಕೆ ಧಕ್ಕೆ ತರ್ತಾ ಇದ್ದಾರೆ ವಸಂತ್ ಗಿಳಿಯಾರ್. ಹಾಗಾಗಿ ಅವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಸ್ಟ್ಯಾನ್ಲಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಎಫ್ಐಆರ್ ಪ್ರತಿಯನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಮೈಸೂರಿನಲ್ಲಿ ದಾಖಲಾಗಿರುವಂತಹ ಕೇಸ್ ಇದು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಗಮನಿಸ್ತಾ ಇದ್ದೀವಿ ಮೈಸೂರಿನಲ್ಲಿ ಈಗ ಒಂದು ಕೇಸ್ ದಾಖಲಾಗಿದೆ ಸ್ಟ್ಯಾನ್ಲಿ ವಿರುದ್ಧ. ಯಾವಾಗ ಇಡಿ ಎಂಟರ್ ಆಯಿತು, ಜೊತೆಯಲ್ಲಿ ಒಂದಷ್ಟು ಹಣಕಾಸಿನ ವ್ಯವಹಾರಗಳು ನಡೆಯಿತು ಅನ್ನುವಂತ ಆರೋಪಗಳು ಒಡನಾಡಿಯ ವಿರುದ್ಧ ಕೇಳಿ ಬಂತು. ಈಗ ಸ್ಟ್ಯಾನ್ಲಿ ದೂರು ಕೊಟ್ಟಿರೋದು. ಇವ್ರು ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಎಫ್ಐಆರ್ ಕಾಪಿಯಲ್ಲಿ ಏನೇನು ಅಂಶಗಳಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವಿನೋದ್. ಅಶ್ವಿನಿ, ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ವಸಂತ್ ಕಿಳಿಯಾರ್ ಅವರ ವಿರುದ್ಧ. ಈಗಾಗಲೇ ಧರ್ಮಸ್ಥಳದ ವಿಚಾರವಾಗಿ ಒಂದು ಗುಂಪು ಧರ್ಮಸ್ಥಳದ ಪರವಾಗಿ ಹೋರಾಟ ನಡೆಸ್ತಾ ಇದ್ರೆ, ಮತ್ತೊಂದು ಗುಂಪು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರದ ಗುಂಪಿನಲ್ಲಿ ಭಾಗವಾಗಿ ಒಂದು ಹೋರಾಟ ನಡೆಸ್ತಾ ಇರುವಂತದ್ದು. ಈಗಾಗಲೇ ಎರಡು ಸೌಜನ್ಯ ಪ್ರಕರಣದಲ್ಲೂ ಕೂಡ 2023ರಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂತಹ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರ ವಿರುದ್ಧ ಸಾಕಷ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಸ್ಟ್ಯಾನ್ಲಿ ಅವರು ಒಂದು ದೂರನ್ನು ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಅವರ ದೂರಿನಲ್ಲಿ ಸಾಕಷ್ಟು ಅಂಶಗಳ ಉಲ್ಲೇಖವನ್ನು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಏನು ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿಕೊಂಡು ದೇವಸ್ಥಾನ ಹೊಡೆಯುವಂತಹ ಕೆಲಸವನ್ನ ಸ್ಟ್ಯಾನ್ಲಿ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಧರ್ಮಸ್ಥಳವನ್ನ ಹಂದಿ ರೀತಿಯಲ್ಲಿ ಹೊಡೆದಾಕ್ಬೇಕು ಅಂತೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಪ್ರತಿನಿತ್ಯವೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಸ್ಟ್ಯಾನ್ಲಿ ಅವರು ವಸಂತ್ ಕಿಳಿಯಾರ್ ಅವರ ವಿರುದ್ಧ ಒಂದು ದೂರನ್ನು ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣದ ವಿಡಿಯೋ ತುಣುಕುಗಳಿರ್ಬೋದು, ಜೊತೆಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಮಾಡಿರುವಂತಹ ವಸಂತ್ ಕಿಳಿಯಾರ್ ಅವರ ವಿಡಿಯೋಗಳನ್ನ ಈಗಾಗಲೇ ಅವರು ಜೊತೆಗೆ ದೂರಿನ ಜೊತೆಗೆ ವಿಜಯನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ನಿನ್ನೆ ಸಂಜೆ ಅದು ಈಗ ಎಫ್ಐಆರ್ ಆಗಿ ದಾಖಲು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಸ್ಟ್ಯಾನ್ಲಿ ಅವರ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಅಂತಂದ್ರೆ ಧರ್ಮಸ್ಥಳದ ಷಡ್ಯಂತ್ರದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರದಲ್ಲಿ ಇವರ ಪಾತ್ರ ಇದೆ ಅಂತ ಒಂದು ಆರೋಪ ಬಂದಿತ್ತು. ಜೊತೆಗೆ ವಸಂತ್ ಕಿಳಿಯಾರ್ ಅವರು ಕೂಡ ತಮ್ಮ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಸ್ಟ್ಯಾನ್ಲಿ ಅವರ ಗುರಿಯಾಗಿಸಿಕೊಂಡು, ಜೊತೆಗೆ ಇವರು ಕ್ರೈಸ್ತ ಧರ್ಮಕ್ಕೆ ಸೇರಿದಂತವರು ಕೂಡ, ಜೊತೆಗೆ ಹಿಂದೂ ದೇವಾಲಯಗಳ ಮೇಲೆ ದೊಡ್ಡ ಮಟ್ಟದ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಸಂತ್ ಕಿಳಿಯಾರ್ ಅವರು ಪ್ರತಿಯೊಂದು ಭಾಷಣದಲ್ಲೂ ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ ನನ್ನ ವಿರುದ್ಧ ಪ್ರತಿನಿತ್ಯವೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಶಾಂತಿಯುತ ಜೀವನಕ್ಕೆ ಜೊತೆಗೆ ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಟ್ಯಾನ್ಲಿ ಅವರು ಕೂಡ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಈಗ ಪೊಲೀಸರು ಕೂಡ ದೂರನ್ನ ದಾಖಲು ಮಾಡಿಕೊಂಡು ಎಫ್ಐಆರ್ ಅನ್ನ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಎಫ್ಐಆರ್ ಗೆ ವಸಂತ್ ಕಿಳಿಯಾರ್ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದು ವಿಚಾರಣೆ ಮಾಡ್ತಾರಾ, ಕಾದ್ ನೋಡ್ಬೇಕಾಗತ್ತೆ ಅಶ್ವಿನಿ. ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಹೋರಾಟಗಾರ ವಸಂತ್ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ವಸಂತ್ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಒಂದು ದಾಖಲು ಮಾಡಲಾಗಿದೆ. ಧರ್ಮ ವಿಚಾರದಲ್ಲಿ ತಮ್ಮ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅನ್ನುವಂತ ಆರೋಪವನ್ನ ಮಾಡಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಒಡನಾಡಿ ನಿರ್ದೇಶಕರಾದಂತ ತಮ್ಮ ವಿರುದ್ಧ ವಸಂತ್ ಗಿಳಿಯಾರ್ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಈಗ ಮಾಡ್ತಾ ಇರೋದು ಒಡನಾಡಿಯ ನಿರ್ದೇಶಕರಾದಂತಹ ಸ್ಟ್ಯಾನ್ಲಿ. ಆಧಾರ ರಹಿತವಾದಂತಹ ಆರೋಪಗಳನ್ನ ತಮ್ಮ ವಿರುದ್ಧ ಮಾಡಲಾಗ್ತಾ ಇದೆ. ನನ್ನ ವೈಯಕ್ತಿಕ ಶಾಂತಿಯುತ ಜೀವನಕ್ಕೆ ಧಕ್ಕೆ ತರ್ತಾ ಇದ್ದಾರೆ ವಸಂತ್ ಗಿಳಿಯಾರ್. ಹಾಗಾಗಿ ಅವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಸ್ಟ್ಯಾನ್ಲಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಎಫ್ಐಆರ್ ಪ್ರತಿಯನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಮೈಸೂರಿನಲ್ಲಿ ದಾಖಲಾಗಿರುವಂತಹ ಕೇಸ್ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಗಮನಿಸ್ತಾ ಇದ್ದೀವಿ ಮೈಸೂರಿನಲ್ಲಿ ಈಗ ಒಂದು ಕೇಸ್ ದಾಖಲಾಗಿದೆ ಸ್ಟ್ಯಾನ್ಲಿ ವಿರುದ್ಧ. ಯಾವಾಗ ಇಡಿ ಎಂಟರ್ ಆಯಿತು, ಜೊತೆಯಲ್ಲಿ ಒಂದಷ್ಟು ಹಣಕಾಸಿನ ವ್ಯವಹಾರಗಳು ನಡೆಯಿತು ಅನ್ನುವಂತ ಆರೋಪಗಳು ಒಡನಾಡಿಯ ವಿರುದ್ಧ ಕೇಳಿ ಬಂತು. ಈಗ ಸ್ಟ್ಯಾನ್ಲಿ ದೂರು ಕೊಟ್ಟಿರೋದು. ಇವ್ರು ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಎಫ್ಐಆರ್ ಕಾಪಿಯಲ್ಲಿ ಏನೇನು ಅಂಶಗಳಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವಿನೋದ್. ಅಶ್ವಿನಿ, ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ವಸಂತ್ ಕಿಳಿಯಾರ್ ಅವರ ವಿರುದ್ಧ. ಈಗಾಗಲೇ ಧರ್ಮಸ್ಥಳದ ವಿಚಾರವಾಗಿ ಒಂದು ಗುಂಪು ಧರ್ಮಸ್ಥಳದ ಪರವಾಗಿ ಹೋರಾಟ ನಡೆಸ್ತಾ ಇದ್ರೆ, ಮತ್ತೊಂದು ಗುಂಪು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರದ ಗುಂಪಿನಲ್ಲಿ ಭಾಗವಾಗಿ ಒಂದು ಹೋರಾಟ ನಡೆಸ್ತಾ ಇರುವಂತದ್ದು. ಈಗಾಗಲೇ ಎರಡು ಸೌಜನ್ಯ ಪ್ರಕರಣದಲ್ಲೂ ಕೂಡ 2023ರಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂತಹ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರ ವಿರುದ್ಧ ಸಾಕಷ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಸ್ಟ್ಯಾನ್ಲಿ ಅವರು ಒಂದು ದೂರನ್ನು ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಅವರ ದೂರಿನಲ್ಲಿ ಸಾಕಷ್ಟು ಅಂಶಗಳ ಉಲ್ಲೇಖವನ್ನು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ
ಏನು ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿಕೊಂಡು ದೇವಸ್ಥಾನ ಹೊಡೆಯುವಂತಹ ಕೆಲಸವನ್ನ ಸ್ಟ್ಯಾನ್ಲಿ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಧರ್ಮಸ್ಥಳವನ್ನ ಹಂದಿ ರೀತಿಯಲ್ಲಿ ಹೊಡೆದಾಕ್ಬೇಕು ಅಂತೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಪ್ರತಿನಿತ್ಯವೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಸ್ಟ್ಯಾನ್ಲಿ ಅವರು ವಸಂತ್ ಗಿಳಿಯಾರ್ ಅವರ ವಿರುದ್ಧ ಒಂದು ದೂರನ್ನು ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣದ ವಿಡಿಯೋ ತುಣುಕುಗಳಿರ್ಬೋದು, ಜೊತೆಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಮಾಡಿರುವಂತಹ ವಸಂತ್ ಗಿಳಿಯಾರ್ ಅವರ ವಿಡಿಯೋಗಳನ್ನ ಈಗಾಗಲೇ ಅವರು ಜೊತೆಗೆ ದೂರಿನ ಜೊತೆಗೆ ವಿಜಯನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ನಿನ್ನೆ ಸಂಜೆ ಅದು ಈಗ ಎಫ್ಐಆರ್ ಆಗಿ ದಾಖಲು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಸ್ಟ್ಯಾನ್ಲಿ ಅವರ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಅಂತಂದ್ರೆ ಧರ್ಮಸ್ಥಳದ ಷಡ್ಯಂತ್ರದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರದಲ್ಲಿ ಇವರ ಪಾತ್ರ ಇದೆ ಅಂತ ಒಂದು ಆರೋಪ ಬಂದಿತ್ತು. ಜೊತೆಗೆ ವಸಂತ್ ಗಿಳಿಯಾರ್ ಅವರು ಕೂಡ ತಮ್ಮ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಸ್ಟ್ಯಾನ್ಲಿ ಅವರ ಗುರಿಯಾಗಿಸಿಕೊಂಡು, ಜೊತೆಗೆ ಇವರು ಕ್ರೈಸ್ತ ಧರ್ಮಕ್ಕೆ ಸೇರಿದಂತವರು ಕೂಡ, ಜೊತೆಗೆ ಹಿಂದೂ ದೇವಾಲಯಗಳ ಮೇಲೆ ದೊಡ್ಡ ಮಟ್ಟದ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಸಂತ್ ಗಿಳಿಯಾರ್ ಅವರು ಪ್ರತಿಯೊಂದು ಭಾಷಣದಲ್ಲೂ ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ ನನ್ನ ವಿರುದ್ಧ ಪ್ರತಿನಿತ್ಯವೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಶಾಂತಿಯುತ ಜೀವನಕ್ಕೆ ಜೊತೆಗೆ ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಟ್ಯಾನ್ಲಿ ಅವರು ಕೂಡ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಈಗ ಪೊಲೀಸರು ಕೂಡ ದೂರನ್ನ ದಾಖಲು ಮಾಡಿಕೊಂಡು ಎಫ್ಐಆರ್ ಅನ್ನ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಎಫ್ಐಆರ್ ಗೆ ವಸಂತ್ ಗಿಳಿಯಾರ್ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದು ವಿಚಾರಣೆ ಮಾಡ್ತಾರಾ? ಕಾದ್ ನೋಡ್ಬೇಕಾಗತ್ತೆ ಅಶ್ವಿನಿ. ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.